ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯದೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ PCMB ಸ್ಟೂಡೆಂಟ್ಸು ಇಂಜಿನಿಯರ್ ಮಾಡೋಕ್ಕೆ ಭಯಪಡ್ತಿದ್ದಾರೆ. ಸಾಕಷ್ಟು ಕಮೆಂಟ್ಸು ಮತ್ತು ಸಾಕಷ್ಟು ಜನ DM ಕೂಡ ಬಂದು ನನಗೆ, ಬ್ರೋ ನಾನೀಗ PCMB ಸ್ಟೂಡೆಂಟ್ಸು, ನಾನೀಗ ಇಂಜಿನಿಯರಿಂಗ್ ಮಾಡಿದ್ರೆ ನಾನು ಇಂಜಿನಿಯರಿಂಗ್ ಮಾಡ್ಬೋದಾ, ಏನಾದರೂ ತುಂಬ ಡಿಫಿಕಲ್ಟ್ ಇರುತ್ತಾ, ನಮಗೆ ಬಯೋ ಬ್ಯಾಕ್ಗ್ರೌಂಡು, ನಮಗೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಏನೂ ಐಡಿಯಾ ಇಲ್ಲ, ನಮಗೆ ಇಂಜಿನಿಯರಿಂಗ್ ಬಗ್ಗೆ ಏನೂ ಐಡಿಯಾ ಇಲ್ಲ, ಮತ್ತು ಕೋಡಿಂಗ್ ಅಂದ್ರೆ ಗೊತ್ತಿಲ್ಲ, ಈ ಥರ ಇದ್ದರೂ ನಾವು ಇಂಜಿನಿಯರಿಂಗ್ ಮಾಡ್ಬೋದಾ ಅಂತ ಸಾಕಷ್ಟು ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸ್ ಕೂಡ ಕೇಳಿದ ಡೌಟ್ಸು. ಈ ಒಂದು ವಿಡಿಯೋ ನೋಡಿ ಕಂಪ್ಲೀಟಾಗಿ ನಾನು ಏನು ಹೇಳ್ತೀನಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಾ, ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ PUC ಮುಗಿಸಿದ್ದೀರಾ ನೀವು, ಈಗ ತುಂಬ ಜನ PCMB ತೊಗೊಂಡಿರ್ತೀರಾ, ಈಗ ನಾವು ಇಂಜಿನಿಯರ್ ಮಾಡ್ಬೇಕು ಅನ್ಕೊತೀರಾ. ಈಗ ಸ್ಟೂಡೆಂಟ್ಸ್ಗೆ ಏನು ಭಯ ಅಂದರೆ, ನಾವು ಇಲ್ಲಿವರೆಗೂ ಭಯ ಓದ್ಕೊಂಬಂದಿದ್ದೀವಿ, CSE ಮಾಡಬೇಕು, ಅದರಲ್ಲಿ ಎಸ್ಪೆಷಲಿ ಸ್ಟೂಡೆಂಟ್ಸು CSE ಮಾಡ್ತಿದ್ದೀವಿ, ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಬಟ್ ಆದರೆ ಏನಂದರೆ ನಮಗೆ ಕೋಡಿಂಗ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಮತ್ತು ಇಂಟ್ರೆಸ್ಟ್ ಇಲ್ಲ ಅಂದರೆ ಇಂಜಿನಿಯರಿಂಗ್ ಮಾಡೋದು ಕಷ್ಟನಾ, ಮತ್ತು ಈಗ ಕೋಡಿಂಗ್ ಬಗ್ಗೆ ನಮಗೆ ಇಂಟ್ರೆಸ್ಟ್ಗಿಂತ ನಮ್ಗೆ ಕೋಡಿಂಗ್ ಭಯ ಆಗುತ್ತೆ, ಮತ್ತು ಕೋಡಿಂಗ್ ಏನೂ ಗೊತ್ತಿಲ್ಲ, ಕಲಿಬೋದಾ ನಾವು ಅಂತ ಕ್ವಶನ್ಸ್ ಮಾಡ್ತಿದ್ರ ನೋಡಿ. ಖಂಡಿತ, ಯಾಕಂದರೆ ಇಲ್ಲಿ ಲಕ್ಷಾಂತರ ಜನ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಮಾಡ್ತಾರೆ PCMBಯಿಂದನೇ ಬಂದು. ಸೀರಿಯಸ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಸು PCMBಯಿಂದನೇ ಬಂದು ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. PCMC ಸ್ಟೂಡೆಂಟ್ಸಿಂದ ಬೆಟರ್ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾರೆ. ನಿಮಗೆ ಸ್ಟಾರ್ಟಿಂಗ್ ಒಂದು ಸೆಮ್ ಇಲ್ಲ ಸೆಕೆಂಡ್ ಸೆಮ್ವರೆಗೂ ನಿಮ್ಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಬೋದು ಆ ಒಂದು ಎನ್ವೈರ್ಮೆಂಟ್ಗೆ ಸೆಟ್ ಆಗೋಕ್ಕೆ. ಮತ್ತು ಇಲ್ಲಿವರೆಗೂ ಬಯೋ ಓದ್ಕೊಂಬಂದಿರ್ತೀರ, ಮತ್ತು ಇಲ್ಲಿ 10th ನಿಮಗೆ ಯಾವುದೇ ಥರ ಕೋಡಿಂಗ್ ಬಗ್ಗೆ ಏನು ಇನ್ಫಾರ್ಮೇಷನ್ಸ್ ಗೊತ್ತಿರಲ್ಲ. ಸಡನ್ನಾಗಿ ಇಂಜಿನಿಯರಿಂಗ್ ಬರ್ತೀರಾ, ಇಲ್ಲಿ ನಿಮಗೆ C ಪ್ರೋಗ್ರಾಮು ಮತ್ತು ಫಂಡಮೆಂಟಲ್ಸ್ ಬಗ್ಗೆ ಹೇಳ್ತಾರೆ, ಒಂದು ಸ್ವಲ್ಪ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಂದರೆ ನೀವೇನು ಮಾಡಬೇಕು, ಆಫ್ಟರ್ ಕೌನ್ಸಿಲಿಂಗ್ ಮುಗಿದ ತಕ್ಷಣ ಕಾಲೇಜ್ಗೆ ಅಡ್ಮಿಷನ್ ಆಗ್ತಿರಲ್ಲ, ನೀವು ಸ್ಟಾರ್ಟಿಂಗ್ ಒಂದು ಸೆಮ್ಮು ಇಲ್ಲಾಂದರೆ ಸೆಕೆಂಡ್ ಸೆಮ್ವರೆಗೂ ಡಿಫಿಕಲ್ಟ್ ಮ್ಯಾಕ್ಸಿಮಮ್. ಆಲ್ಮೋಸ್ಟ್ ಒಂದು ಸೆಮ್ಗೆ ನಿಮಗೆಲ್ಲ ಫಿಯರ್ ಹೋಗ್ಬಿಡುತ್ತೆ, ಏನು ಭಯ ಇಲ್ಲದೆ ಆರಾಮ ಕೂಡ ನೀವು ಆರಾಮಾಗಿ ಏನು ಮಾಡ್ತೀರಾ, ನೀವು ಇಂಜಿನಿಯರಿಂಗ್ ಕಂಟಿನ್ಯೂ ಮಾಡ್ತೀರಾ. ಬಟ್ ಆದರೆ ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸು ಆ ಒಂದು ಎನ್ವೈರ್ಮೆಂಟ್ಗೆ ಸೆಟ್ ಆಗೋಕ್ಕೆ ಸೆಕೆಂಡ್ ಸೆಮ್ವರೆಗೂ ಟೈಮ್ ತೊಗೋತೀರಾ. ಏನೇನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಆಫ್ಟರ್ ಅಂದರೆ ನೀವು ಈಗ ಇಂಜಿನಿಯರ್ ಜಾಯ್ನ್ ಆಗ್ತೀರಾ, ಇಂಜಿನಿಯರ್ ಜಾಯ್ನ್ ಆದಮೇಲೆ PCMB ಸ್ಟೂಡೆಂಟ್ಸ್ ಏನು ಮಾಡ್ಬೇಕಂತ ಹೇಳ್ತೀನಿ. ಯಾಕಂದರೆ ಈಗ PCMC ಸ್ಟೂಡೆಂಟ್ಸ್ಗೆ ಏನಾಗಿರುತ್ತೆ, ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಕಲ್ತ್ಕೊಂಬಂದಿರ್ತಾರೆ, ಮತ್ತು ಬೇಸಿಕ್ ಇನ್ಫಾರ್ಮೇಷನ್ ಬಗ್ಗೆ ಗೊತ್ತಿರುತ್ತೆ ಕಂಪ್ಯೂಟ್ರಲ್ಲಿ. ಅಂದರೆ ಇನ್ಪುಟ್ಸ್ ಅಂದ್ರೇನು, ಇನ್ಪುಟ್ ಡಿವೈಸಸ್ ಅಂದ್ರೇನು, ಔಟ್ಪುಟ್ ಡಿವೈಸಸ್ ಅಂದ್ರೇನು, ಮಾನಿಟ್ರ್ ಯಾವ ಥರ ವರ್ಕ್ ಮಾಡಬೇಕು, ಯಾವ ಥರ ಈಗ ಬೇಸಿಕ್ ಅಂದರೆ ಟೈಪಿಂಗ್ಸು, ಇದೆಲ್ಲ ಅವ್ರಿಗೆ ನಾರ್ಮಲಾಗಿ ಒಂದು ಸ್ವಲ್ಪ ಐಡಿಯಾ ಗೊತ್ತಿರುತ್ತೆ. ಬಟ್ ಇಂಜಿನಿಯರ್ ಜಾಯ್ನ್ ಆದ ತಕ್ಷಣ ನಮಗೆ ಇದನ್ನೆಲ್ಲ ಬಿಟ್ಬಿಟ್ಟು ಸೀದಾ ನಮ್ಗೆ ಏನು ಮಾಡ್ತಾರೆ, DSA ಕಲಿಸ್ಬಿಡ್ತಾರೆ, ಮತ್ತು ಪೂರ್ತಿ ಹೈ ಲೆವೆಲ್ ಪ್ರೋಗ್ರಾಮಿಂಗ್ಸು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೇಳ್ತಾರೆ. ಈ ಥರ ಏನಿರಲ್ಲ, ನಿಮಗೆ ಫುಲ್ ಫಸ್ಟ್ ಸ್ಕ್ರ್ಯಾಚಿಂದನೇ ಸ್ಟಾರ್ಟ್ ಮಾಡ್ತಾರೆ. ನೀವೀಗ PCMB ಸ್ಟೂಡೆಂಟ್ಸ್ ಆಗಿರಲಿ, PCMC ಸ್ಟೂಡೆಂಟ್ಸ್ ಆಗಲಿ, ಇಂಜಿನಿಯರ್ ಜಾಯ್ನ್ ಆದ ತಕ್ಷಣ ಫಸ್ಟ್ ಸೆಮ್ಮಲ್ಲಿ ನಿಮಗೆ ಫುಲ್ ಬೇಸಿಕ್ ಇರುತ್ತೆ. ಫಸ್ಟು ಕಂಪ್ಯೂಟರ್ದು ಫಂಡಮೆಂಟಲ್ಸ್ ಇರುತ್ತೆ, ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್, ಒಂದು ಲ್ಯಾಂಗ್ವೇಜ್ ತೊಗೋತಾರೆ, ಯಾವುದಾದ್ರೂ ನಿಮ್ಮ ಒಂದು ಕಾಲೇಜ್ ಮೇಲೆ ನಿಂತಿರುತ್ತೆ. ಅಂದರೆ ಯಾವುದಾದ್ರೂ C, Python, Java ಈ ಥರ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಚೂಸ್ ಮಾಡಿಬಿಟ್ಟು ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಪೂರ್ತಿ ಅಂಡರ್ಸ್ಟ್ಯಾಂಡಿಂಗ್ ಬರೋವರೆಗೂ ನಿಮಗೆ ಫಸ್ಟ್ ಸೆಮ್ಮಲ್ಲಿ ಅದೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲಿ ಇದೇ ಮಾಡ್ತಾರೆ. ಆವಾಗ ನೀವೇನು ಮಾಡಬೇಕು, ಈಗ PCMC ಸ್ಟೂಡೆಂಟ್ಸ್ಗಿಂತ ನೀವು ಒಂದು ಸ್ವಲ್ಪ ಎಫರ್ಟ್ಸ್ ಹಾಕಬೇಕಾಗುತ್ತೆ. ಹೌದು, ಖಂಡಿತ. ಯಾಕಂದರೆ ನೀವು ಅವ್ರಿಗಿಂತ ಈಕ್ವಲ್ ಆಗಿ ನೀವು ಸ್ವಲ್ಪ ಅವ್ರಿಗಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡಬೇಕಂದ್ರೆ ನೀವು ಸ್ವಲ್ಪ ಎಫರ್ಟ್ಸ್ ಹಾಕಲೇಬೇಕಾಗುತ್ತೆ. ಸ್ಟಾರ್ಟಿಂಗ್ ಫಸ್ಟ್ ಸೆಮ್ ಆ್ಯಂಡ್ ಸೆಕೆಂಡ್ ಸೆಮ್ ಅಂತ ಹೇಳ್ತಿದ್ದೀನಿ. ಯಾಕಂದರೆ ಈಗ ನಿಮಗೆ ಏನು ಕಂಪ್ಲೀಟ್ ಐಡಿಯಾ ಇಲ್ಲ. ಈಗ ಕಂಪ್ಯೂಟರ್ ಸೈನ್ಸ್ ಮಾಡ್ತಿದ್ರೆ ಅಂದರೆ ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಗೊತ್ತಿಲ್ಲ, ಮತ್ತು ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ ಥರ ಎಕ್ಸಿಕ್ಯೂಟ್ ಆಗ್ತಿದೆ, ಮತ್ತು ಕಂಪ್ಯೂಟರ್ದು ಫಂಡಮೆಂಟಲ್ ಮತ್ತು ಟೈಪಿಂಗ್ಸ್ ಎಲ್ಲ ಗೊತ್ತಿರಲ್ಲ. ಅವಾಗ ಏನು ಮಾಡಬೇಕು, ನೀವು ಫ್ರೀ ಇರೋ ಟೈಮಲ್ಲಿ ಸ್ವಲ್ಪ ಟೈಪಿಂಗ್ ಸ್ವಲ್ಪ ಕಲ್ತ್ಕೊಂಡು, ನೆಕ್ಸ್ಟು ಸ್ವಲ್ಪ ಫಂಡಮೆಂಟಲ್ಸ್ ತಿಳ್ಕೊಂಡು, ನೆಕ್ಸ್ಟು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಕೊಂಡ್ರೆ ಅಂದರೆ ನೀವು ನೆಕ್ಸ್ಟ್ ಬರುವಂಥ ಸೆಮಿಸ್ಟರ್ಸ್ ಅಂದರೆ ಸೆಕೆಂಡ್ ಸೆಮ್ ಆಗಿರ್ಬೋದು, ಇಲ್ಲ ಸೆಕೆಂಡ್ ಸೆಮ್ವರೆಗೂ ನೀವು ಇದೇ ಮಾಡ್ತೀನಿ ಅಂದರೆ ಥರ್ಡ್ ಸೆಮಿಸ್ಟರಲ್ಲಿ ನೀವು ಕಂಪ್ಲೀಟಾಗಿ ಏನಂತೀರ, ನೀವು PCMC ಸ್ಟೂಡೆಂಟ್ಸ್ಗಿಂತ ನಿಮ್ಮದೇ ಬೆಟರ್ ಪರ್ಫಾರ್ಮೆನ್ಸ್ ಇರುತ್ತೆ, ನೀವು ಅವ್ರಿಗಿಂತ ಚೆನ್ನಾಗಿ ಮಾಡ್ತೀರಾ. ನಿಮ್ಗೆ ಗೊತ್ತು, ಎಲ್ಲರೂ ಈಗ PCMC ಮಾಡಿದವರೇ ಇಂಜಿನಿಯರಿಂಗ್ ಮಾಡ್ತಾರೆ, PCMB ಮಾಡೋದಿಲ್ಲ ಅಂತ ಏನಿಲ್ಲ, ಎಲ್ಲರೂ ಮಾಡ್ತಾರೆ. ಗೊತ್ತು ನಿಮಗೆ, KCT ಕೌನ್ಸಿಲಿಂಗಲ್ಲಿ ಯಾವುದೇ ಕೌನ್ಸಿಲಿಂಗ್ ತೊಗೊಳ್ಳಿ, ಕಮೆಡಿಕಾ ಕೌನ್ಸಿಲಿಂಗಲ್ಲಿ PCMB ಮಾಡಿದ್ರು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಿ ಸೀಟ್ ತೊಗೊಂಡು ಇಂಜಿನಿಯರಿಂಗ್ ಮಾಡ್ತಾರೆ. ಬಟ್ ಅವರಿಗೆ ಒಂದು ಸೆಮ್ ಇಲ್ಲ 2 ಸೆಮ್ ಅಷ್ಟೇ ಡಿಫಿಕಲ್ಟ್ ಆಗುತ್ತೆ, ಏನು ಭಯಪಡಂತಿಲ್ಲ. ಆಮೇಲೆ ತುಂಬ ಸ್ಟೂಡೆಂಟ್ಸ್ ಇದೇ ಹೇಳ್ತಿದ್ರು, ನಮಗೆ ಕಂಪ್ಯೂಟರ್ ಬಗ್ಗೆ ಗೊತ್ತಿಲ್ಲ, ಇದು ಒಂದು ಫಿಯರಿಂದ ನಾವು ಇಂಜಿನಿಯರಿಂಗೇ ಮಾಡೋದು ಬಿಟ್ಬಿಡ್ತೀವಿ. ಆಮೇಲೆ ನೀವು ಸ್ವಲ್ಪ ಜನ ಸ್ಟೂಡೆಂಟ್ಸ್ ಹೇಳ್ತಾರೆ, ಫ್ಯೂಚರ್ ಇಲ್ಲ, ಇಂಜಿನಿಯರಿಂಗ್ ಮಾಡಿದ್ರೆ ಭಯ ಆಗುತ್ತೆ, ಜಾಸ್ತಿ ಸಬ್ಜೆಕ್ಟ್ ಇರುತ್ತೆ ಅಂತ. ಈ ಥರ ನೀವೇನು ಮಾಡ್ತಾರೆ, ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ನಿಮ್ಗೆ ಅದೆಲ್ಲ ಕಲಿಸ್ಕೊಡುತ್ತೆ. ಯಾಕಂದರೆ ಪ್ರತಿ ಸೆಮ್ಮಲ್ಲಿ ಜಾಸ್ತಿ ಸಬ್ಜೆಕ್ಟ್ ಇರುತ್ತೆ. ಹೌದು, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೆವಿ ಆಗುತ್ತೆ, ಯಾಕಂದರೆ ಆ ಒಂದು ಎನ್ವೈರ್ಮೆಂಟ್ ಮಾಡೋಕ್ಕೆ. ಬಟ್ ಆದರೆ ಸ್ಟಾರ್ಟಿಂಗ್ ಫಸ್ಟ್ ಇಯರಲ್ಲಿ ಈಸಿ ಸಬ್ಜೆಕ್ಟ್ಸ್ ಇರ್ತವೆ, ಫುಲ್ ಬೇಸಿಕ್ ಸಬ್ಜೆಕ್ಟ್ ಇರ್ತವೆ. ಲೈಕ್ ನೀವು ಹೆಂಗೆ ಕಲ್ತ್ಕೊಂಬಂದಿರ್ತೀರ, ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ, ಆ ಥರನೇ ಒಂದು ಸೆಮ್ಮಲ್ಲಿ ಫಿಸಿಕ್ಸ್ ಇದ್ದರೆ ಇನ್ನೊಂದು ಸೆಮ್ಮಲ್ಲಿ ಕೆಮಿಸ್ಟ್ರಿ ಏನಾದಿರುತ್ತೆ.
ಈಸಿ ಸಬ್ಜೆಕ್ಟ್ ಇರುತ್ತೆ ಸ್ಟಾರ್ಟಿಂಗ್ 1 ಇಯರ್ ಫಸ್ಟ್ ಇಯರ್ಲಿ ಆಯಿತಾ. ಯಾಕಂದರೆ ನೀವು ಸ್ಟೂಡೆಂಟ್ಸ್ ಆ ಒಂದು ಎನ್ವೈರ್ಮೆಂಟ್ಗೂ ಸೆಟ್ ಆಗಬೇಕು ಮತ್ತು ಈಸಿ ಫಸ್ಟ್ ಫಂಡಮೆಂಟಲ್ ಸ್ಟ್ರಾಂಗ್ ಆಗಬೇಕಂತ ಸ್ಟಾರ್ಟಿಂಗಲ್ಲಿ ಈಸಿ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಯರಿಂದ ನಿಮ್ಮ ಒಂದು ಕೋರ್ ಬ್ರಾಂಚ್ಗೆ ನೀವು EC ತೊಗೊಂಡಿದ್ರೆ ಇಲ್ಲ CSE ತೊಗೊಂಡ್ರೆ ಆ ಒಂದು ಬ್ರಾಂಚಿಗೆ ಎಂಟ್ರಿ ಆಗ್ತೀರಾ. ಅಲ್ಲಿವರೆಗೂ ನೀವೇನು ಭಯ ಪಡೋಂತಿಲ್ಲ. ನೆಕ್ಸ್ಟ್ ಸಬ್ಜೆಕ್ಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಂದರೆ ಖಂಡಿತ ಸಬ್ಜೆಕ್ಟ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಸೆಮ್ಮಲ್ಲಿ ಸಬ್ಜೆಕ್ಟ್ಗಳು ಜಾಸ್ತಿ ಆಗುತ್ತೆ. ಬಟ್ ಆದರೆ ಪಾಸ್ ಆಗೋಕ್ಕೆ ಏನೂ ತೊಂದರೆ ಇಲ್ಲ. ಇಂಜಿನಿಯರ್ಸ್ ಬೇಕಾದ್ರೆ ನಿಮ್ಮ ಸೀನಿಯರ್ಸ್ನ ಇಲ್ಲ ಸೂಪರ್ ಸೀನಿಯರ್ಸ್ ಕೇಳಿ ಜಸ್ಟ್ ಎಕ್ಸಾಮ್ ಬಿಫೋರ್ 1 ವೀಕ್ ಆರ್ 2 ಆರ್ 3 ಡೇಸ್ ಒನ್ ಡೇ ಕೂಡ ಓದ್ಬಿಟ್ಟು ಎಕ್ಸಾಮ್ ಪಾಸ್ ಆಗ್ತಾರೆ. ಎಕ್ಸಾಮ್ ಬಗ್ಗೆ ವರಿ ಮಾಡೋಂತಿಲ್ಲ. ಬಟ್ ಸ್ಕಿಲ್ಸ್ ಇಂಪಾರ್ಟೆಂಟು. ಪ್ರತಿದಿನ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ತೋದ್ರೆ ಇಂಜಿನಿಯರಿಂಗು ಮ್ಯಾಟ್ರೇ ಆಗೋಲ್ಲ. PCMB ಸ್ಟೂಡೆಂಟ್ಸ್ ಕೂಡ ಒಳ್ಳೆ ಪ್ಲೇಸ್ಮೆಂಟಲ್ಲಿ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ತೊಗೊಂಡಿರೋ ಸಾಕಷ್ಟು ಸ್ಟೂಡೆಂಟ್ಸು ಮತ್ತು IT ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋಂಥವ್ರು ಕೂಡ ನೀವು ತಿಳ್ಕೊಬೇಕಾದ್ರೆ ಅಕ್ಕಪಕ್ಕ ಮನೇಲಿರೋರು ನೀವು ಕೇಳಿ, ನಿಮ್ಮ ಸೀನಿಯರ್ಸ್ನ ಕೇಳಿ, ಇಲ್ಲ ನಿಮ್ಮ ಯಾರು ವರ್ಕ್ ಮಾಡಿದ್ದೀರ PCMB ಸ್ಟೂಡೆಂಟ್ಸ್ಗಳು ಒಳ್ಳೆ ಪ್ಯಾಕೇಜಲ್ಲಿ ಕೂಡ ಪ್ಲೇಸ್ ಆಗಿದ್ದಾರೆ. PCMB ಮಾಡಿದ್ರೆ ಇಂಜಿನಿಯರಿಂಗ್ ಮಾಡೋಂತಿಲ್ಲ ಆ ಥರ ಯಾವುದೇ ಕಾರಣಕ್ಕೂ ರೂಲ್ಸ್ ಇಲ್ಲ. ಯಾಕಂದರೆ ಪೇರೆಂಟ್ಸ್ ಕೇಳ್ತಿದ್ರು ನಾವು PCMB ಸ್ಟೂಡೆಂಟ್ಸ್ ಇದ್ದೀವಿ, ಇಂಜಿನಿಯರಿಂಗ್ ಮಾಡ್ಬೋದಾ, ಮಾಡೋಕ್ಕೆ ಬರುತ್ತಾ ಬರಲ್ಲ ಅಂತ ಕೇಳ್ತಿದ್ರು. ಮಾಡ್ಬೋದು, ಮಾಡಿದ್ರು ಕೂಡ ನೀವು ಒಂದು ಸ್ವಲ್ಪ ಸ್ಟಾರ್ಟಿಂಗ್ 1 ಇಯರ್ ಸ್ಟ್ರಗಲ್ ಮಾಡಿದ್ರೆ ಆಟೋಮೆಟಿಕ್ಲಿ ಸೆಕೆಂಡ್ ಇಯರಿಂದ ನಿಮ್ಮದೇ ಅವ್ರಿಗಿಂತ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಇರುತ್ತೆ. ಅವ್ರು ಏನಿಲ್ಲ ಜಸ್ಟ್ ಏನು ಮಾಡಿರ್ತಾರೆ ಅಂದರೆ PCMC ಸ್ಟೂಡೆಂಟ್ಸು ಒಂದು ಇಲ್ಲ 2 ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಂಡಿರ್ತಾರೆ, ಸ್ವಲ್ಪ ಬೇಸಿಕ್ ಫಂಡಮೆಂಟಲ್ ಬಗ್ಗೆ ಗೊತ್ತಿರುತ್ತೆ. ಅವರು ಕೂಡ ಇಂಜಿನಿಯರಿಂಗ್ ಬಂದಮೇಲೆ ಜಾಸ್ತಿ ಕಲಿತಾರೆ. ಆರ್ಕಿಟೆಕ್ಚರ್ ಆಯಿತು, ಕಂಪ್ಯೂಟರ್ ನೆಟ್ವರ್ಕ್ ಆಯಿತು, ಆಪರೇಟಿಂಗ್ ಸಿಸ್ಟಮ್ ಆಯಿತು, ನೆಕ್ಸ್ಟು DBMS ಅಂದರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಆಯಿತು. ಎಲ್ಲ ಪ್ರತಿಯೊಂದು ಇಂಜಿನಿಯರಿಂಗ್ ಬಂದ ಮೇಲೇ ಕಲಿತಾರೆ. ಅವರಿಗೆ ಎಲ್ಲ ಪೂರ್ತಿ ಡೆಪ್ತ್ ನಾಲೆಡ್ಜ್ ಇರಲ್ಲ. ಯಾವಾಗ ಇಂಜಿನಿಯರ್ ಜಾಯ್ನ್ ಆಗ್ತಾರೆ ಅವಾಗ ಕೂಡ ಅವರು ಜಾಯ್ನ್ ಆಗ್ತಾರೆ. ಜಸ್ಟ್ ನಾನು ಕಂಪ್ಯೂಟರ್ ಸೈನ್ಸ್ ಎಕ್ಸಾಂಪಲ್ ಹೇಳ್ತಿದ್ರಿ, ನೀವು ಅವಾಗ ಬಂದ ಮೇಲೆ ಕಲಿತಾರೆ. ಯಾವುದೇ ಕಾರಣಕ್ಕೂ ಭಯ ಅಂತ ಪಡಂತಿಲ್ಲ. ನೆಕ್ಸ್ಟು ಸ್ಕೋಪ್ ಇದೆಯಾ ಅದೇ ಅಂತ ಅದೆಲ್ಲ ಕಂಪ್ಲೀಟಾಗಿ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದೀರಾ, ನೀವು ಡೈಲಿ ಸ್ಕಿಲ್ ಇಂಪ್ರೂವ್ ಮಾಡ್ತಿದ್ದೀರಂದರೆ 100% ನಿಮಗೆ ಪ್ಲೇಸ್ಮೆಂಟ್ ಆದರೆ ಆಗುತ್ತೆ. ಯಾಕಂದರೆ ನಿಮ್ಮ ಸ್ಕಿಲ್ಸ್ ಇದ್ದರೆ ಯಾವ ಕಂಪ್ನಿ ಆದರೂ ಕೂಡ ಹೈರ್ ಮಾಡೋಕ್ಕೆ ರೆಡಿ ಇದ್ದಾರೆ. ಬಟ್ ಆದರೆ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗ್ತೀರಾ, ಜಸ್ಟ್ ಎಕ್ಸಾಮ್ನ ಪಾಸ್ ಮಾಡ್ಕೋತೀನಿ ಅಂತಂದರೆ ಸ್ವಲ್ಪ ಡಿಫಿಕಲ್ಟ್. ಜಸ್ಟ್ ಎಕ್ಸಾಮ್ ಅಂದರೆ ನೋಡಿ ಆಲ್ ಓವರ್ ಕರ್ನಾಟಕದಲ್ಲಿ ಲಕ್ಷಾಂತರ ಸ್ಟೂಡೆಂಟ್ಸ್ ಇದ್ದಾರೆ. ಎಕ್ಸಾಮ್ ಎಲ್ಲರೂ ಪಾಸ್ ಆಗ್ತಾರೆ. ಬಟ್ ಏನು ಡಿಫ್ರೆನ್ಸ್ ಇದೆ ನಿಮಗೆ ಅವ್ರಿಗೆ, ಇದು ಕೂಡ ಮ್ಯಾಟ್ರ್ ಆಗುತ್ತೆ. ಓಕೆ, ಎನಿವೇ ನಿಮಗೆಲ್ಲದು ಏನು CSE ಮಾಡಿದವರು ಮತ್ತು ಅಂದರೆ PCMB ಮಾಡಿದವರು, PCMC ಮಾಡಿದವರು, ಇಂಜಿನಿಯರಿಂಗು ಎಷ್ಟು ಡಿಫ್ರೆನ್ಸ್ ಏನೋ ಎಲ್ಲ ಹೇಳಿದ್ದೀನಿ. ನಿಮಗೇನಾದರೂ ಇನ್ನೂ PCMB ಸ್ಟೂಡೆಂಟ್ಸ್ ಇನ್ನೂ ಭಯ ಇದ್ದರೆ, ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ನಿಮಗೆ ಇನ್ನೊಂದು ವೀಡಿಯೋ ಬೇಕಾದ್ರೆ ಮಾಡಿ ತಿಳಿಸ್ತೀನಿ. ಮತ್ತು ಏನು ಯಾವುದೇ ಕಾರಣಕ್ಕೂ ಇನ್ನೊಂದು ಸರಿ ಹೇಳ್ತೀನಿ, ಭಯ ಪಡೋಂತಿಲ್ಲ. PCMB ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಮತ್ತು ಒಳ್ಳೆ ಪ್ಯಾಕೇಜ್ ಕೂಡ ಸ್ಯಾಲ್ರಿ ಕೂಡ ತೊಗೋತಿದ್ದಾರೆ, ಭಯ ಪಡೋಂತಿಲ್ಲ. ಮತ್ತು ನೀವೇನು ಬಯೋ ಸ್ಟೂಡೆಂಟ್ಸು, ನಮಗೆ ಬಯಾಲಜಿ ಅಷ್ಟೇ ಗೊತ್ತು, ಬೇರೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೂ ಕೂಡ ನೀವು ಸ್ಟಾರ್ಟಿಂಗಿಂದನೇ ಕಲಿತೀರ ಅಂತ ಹೇಳಿದ್ದೀನಿ. ನಿಮಗೆ ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ ಬಯೋ ಸ್ಟೂಡೆಂಟ್ಸ್ ಆಗಿದೆ 4th ಸೆಮ್ಮಲ್ಲಿ ನಿಮಗೆ ಬಯೋ ಸಬ್ಜೆಕ್ಟ್ ಇರುತ್ತೆ. ಅಲ್ಲಿ ನಿಮಗೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಆ ಒಂದು ಸಬ್ಜೆಕ್ಟ್ನ ನಿಮ್ಗೆ ಆಲ್ರೆಡಿ ಬಯೋ ಅನ್ನೋ ಸಬ್ಜೆಕ್ಟ್ ಇಂಜಿನಿಯರಿಂಗ್ಗಳು ಇರುತ್ತೆ. ಜಸ್ಟ್ ಒಂದು ಸಬ್ಜೆಕ್ಟ್ 1 ಸೆಮ್ಮಲ್ಲಿ ಬರುತ್ತೆ ಅಷ್ಟೇ. ಓಕೆನಾ? ಓಕೆ, ಎನಿವೆ ಇಲ್ಲಿವರೆಗೂ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ಅದ್ರ ಬಗ್ಗೆ ಡೆಡಿಕೇಟ್ ಆಗಿ ವೀಡಿಯೋದು ಮಾಡಿ ತಿಳಿಸ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ದಲ್ಲಿ ನಾವು ಯಾವ್ದಾರ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಾ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಥರ ಸಾಕಷ್ಟು ವೀಡಿಯೋಸ್ ಈ ಒಂದು ಚಾನಲ್ ಬರ್ತಾ ಇರ್ತದೆ. ಅದರಲ್ಲಿ ಎಂಟೈರ್ ಇಂಜಿನಿಯರಿಂಗ್ದಲ್ಲಿ ನೀವೇನೊಂದು ಇಂಜಿನಿಯರಿಂಗ್ ಜಾಯ್ನ್ ಆದರೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿರುವಂಥ ಬೇಸಿಕ್ಸ್ ಅಂದರೆ ಕಂಪ್ಯೂಟರ್ ಸೈನ್ಸ್ಗೆ ಆಯಿತು, ಈ ಥರ ಸಬ್ಜೆಕ್ಟ್ಗಳು ಬೇಸಿಕ್ಸ್ ಆಲ್ರೆಡಿ ನಮ್ಮದ್ರಲ್ಲಿ ಲೆಸನ್ಸ್ ಅಂದರೆ ಈಗ ಮಷಿನ್ ಲರ್ನಿಂಗು, AI ಮತ್ತು ಆಪರೇಟಿಂಗ್ ಸಿಸ್ಟಮು, ಡೇಟಾಬೇಸ್ ಮ್ಯಾನೇಜ್ಮೆಂಟು, ನೆಕ್ಸ್ಟು ಕಂಪ್ಯೂಟರ್ ನೆಟ್ವರ್ಕು, ಈ ಥರ ಆಲ್ರೆಡಿ ವೀಡಿಯೋಸ್ ಕೂಡ ಇದ್ದಾವೆ. ಅದು ಕೂಡ ಚೆಕ್ಔಟ್ ಮಾಡ್ಕೋಬೋದು ಪ್ಲೇ ಲಿಸ್ಟಲ್ಲಿ. ನೀವು ಆಫ್ಟರ್ ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ಈ ಥರದ್ದು ನಿಮಗೆ ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ಕೂಡ ನಿಮಗೆ ಕೋರ್ಸಸ್ನ ನಮ್ಮ ಯೂಟ್ಯೂಬ್ ಚಾನಲಿಂದ ಪ್ರೊವೈಡ್ ಕೂಡ ಮಾಡ್ತಾ ಇರ್ತೀವಿ. ಓಕೆನಾ? ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಹೇಳ್ತಿರೋದು. ಸಿಗೋಣ ಗಾಯ್ಸ್ ನೆಕ್ಸ್ಟ್ ಮುಂದೆ ನೋಡೋದ್ರಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್.